ವಿಜಯಪುರದ ಚಡಚಣ ಎಸ್ಬಿಐ ಬ್ಯಾಂಕ್ ದರೋಡೆ ಪ್ರಕರಣ ಮಹಾರಾಷ್ಟ್ರ ರಾಜ್ಯದ ಗ್ಯಾಂಗ್ನಿಂದಲೇ ಬ್ಯಾಂಕ್ ದರೋಡೆ ನಡೆದಿದೆಯಾ ಅನ್ನುವಂಥ ಅನುಮಾನ ಮೊದಲ ದಿನದಿಂದಲೂ ಕೂಡ ಇತ್ತು. ವಿಜಯಪುರ ಪೊಲೀಸರಿಗೆ ಆರೋಪಿಗಳ ಬಗ್ಗೆ ಸುಳಿವು ಲಭ್ಯ ಆದಂಗೆ ಕಾಣಿಸ್ತಾ ಇದೆ. 5 ಜನ ದರೋಡೆಕೋರರ ಗ್ಯಾಂಗ್ನಿಂದ ದರೋಡೆ ನಡೆದಿರಬಹುದಾದ ಸಾಧ್ಯತೆ ಇದೆ. ಬ್ಯಾಂಕ್ ಒಳಗಡೆ 3, ಹೊರಗೆ 2 ಇದ್ದ ಬಗ್ಗೆ ಶಂಕೆ ವ್ಯಕ್ತವಾಗ್ತಾ ಇದೆ. ಕರ್ನಾಟಕ ಮಹಾರಾಷ್ಟ್ರದ ಗಡಿ ಭಾಗದಲ್ಲಿ ಗ್ಯಾಂಗಿ ಆಕ್ಟಿವ್ ಆಗಿದೆ. ಈ ಗ್ಯಾಂಗ್ ಸೊಲ್ಲಾಪುರ, ಸಾಂಗ್ಲಿ ಜಿಲ್ಲೆಯಲ್ಲಿ ಆರೋಪಿಗಳಿಗೆ ತೀವ್ರ ಹುಡುಕಾಟ ನಡೆಸಲಾಗ್ತಾ ಇದೆ. 8 ಪೊಲೀಸ್ ಅಧಿಕಾರಿಗಳ ತಂಡವನ್ನು ರಚಿಸಿರುವಂತಹ ಎಸ್ಪಿ ಲಕ್ಷ್ಮಣ್ ನಿಂಬರಗಿ ಕೃತ್ಯದ ವೇಳೆ ಗನ್ ತೋರಿಸಿ ಹಿಂದಿಯಲ್ಲಿ ಮಾತನಾಡಿದ್ರು ದರೋಡೆಕೋರರು. ಬ್ಯಾಂಕ್ನ ಸಿಸಿಟಿವಿ ದೃಶ್ಯ, ಜಪ್ತಿಯಾಗಿರೋ ವಾಹನ ಆಧರಿಸಿ ತನಿಖೆಯನ್ನು ಮಾಡಲಾಗ್ತಾ ಇದೆ. ನೋಡಿ, ಮೊದಲ ದಿನದಿಂದಲೂ ಕೂಡ ಈ ಅನುಮಾನ ಆಗಿತ್ತು. ಮಹಾರಾಷ್ಟ್ರಕ್ಕೂ ಇಲ್ಲಿಗೂ ಲಿಂಕ್ ಇದೆ, ಮಹಾರಾಷ್ಟ್ರದ ಖದೀಮರೇ ಇದನ್ನು ಮಾಡಿರಬಹುದು ಅಂತ. ಸೊ ಅಲ್ಲೊಂದು ಗ್ಯಾಂಗ್ ಆಕ್ಟಿವ್ ಆಗಿದೆ, ಅವ್ರು ಕರ್ನಾಟಕವನ್ನು ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಅಂತ. ಬಿಕಾಸ್ ಇದು ನಮಗೆ ಗೊತ್ತಿರೋ ಹಾಗೇನೆ ಗಡಿ ಭಾಗ ಆಗಿರೋದ್ರಿಂದ ಈಸಿಲಿ ಎಸ್ಕೇಪು ಆಗಬಹುದು ಅಂತ. ಅದರ ಜೊತೆಗೆ ಬ್ಯಾಂಕ್ನ ಸಿಬ್ಬಂದಿಗಳು ಒಂದಷ್ಟು ಸುಳಿವುಗಳನ್ನು ಕೊಟ್ಟಿದ್ರು. ಹಿಂದಿಲಿ ಮಾತಾಡ್ತಾ ಇದ್ರು, ಇಷ್ಟು ಜನ ಬಂದಿದ್ರು, ಈ ಕಡೆಗೆ ಹೋದ್ರು, ಆ ಥರದ್ದೇ ಅಲ್ಲ. ಸೊ ಪೊಲೀಸರಿಗೆ ಒಂದು ಅನುಮಾನ ಬಂದಿದೆ, ಇದು ಮಹಾರಾಷ್ಟ್ರದ್ದೇ ಗ್ಯಾಂಗ್ ಇರಬಹುದು ಅಂತ. ಆ ಹಿನ್ನೆಲೆಯಲ್ಲಿ ಇದೀಗ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಕೆಲವೊಂದಷ್ಟು ಸುಳಿವುಗಳು ಲಭ್ಯ ಆಗಿದೆಯಂತೆ. ಬ್ಯಾಂಕ್ನ ಒಳಗಡೆ 3 ಇದ್ರು, ಹೊರಗಡೆ 2 ಇದ್ರು ಅಂತ ಎಲ್ಲ. ಸೊ ಆ ಕಾರಣಕ್ಕಾಗಿ ಇದೀಗ ತನಿಖೆಯನ್ನು ಚುರುಕುಪಡಿಸಿದ್ದಾರೆ. ಮಹಾರಾಷ್ಟ್ರ ಗ್ಯಾಂಗ್ನಿಂದಲೇ ಈ ದರೋಡೆ ನಡೆದಿರಬಹುದಾದಂಥ ಅನುಮಾನ ಪ್ರಾಥಮಿಕ ಹಂತದಲ್ಲಿ ಸಿಕ್ಕಿರೋದು. ಒಟ್ಟು 5 ಜನ ದರೋಡೆಕೋರರು ಇದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ. ಅದು ಬ್ಯಾಂಕ್ ಒಳಗೆ 3, ಹೊರಗಡೆ 2 ಇದ್ರು, ಮತ್ತು ಅವರು ಹಿಂದಿಯಲ್ಲಿ ಮಾತಾಡ್ತಾ ಇದ್ರು ಅಂತ. ನೋಡಿ, ಇದೇ ಭಾಗದಲ್ಲಿ ಇನ್ನೂ ಒಂದು ಕೆನರಾ ಬ್ಯಾಂಕ್ನ ಕಳವು ಕೂಡ ಆಗಿತ್ತು. ಅದಾದ ನಂತರ SBI ಬ್ಯಾಂಕ್ನ ಕಳವು ಆಗ್ತಾ ಇರೋದು. ಅಂದರೆ ಇವ್ರುಗಳು ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಅಂತ. ರೀಸೆಂಟಾಗಿ ನಮಗೆ ನೆನಪಿರ್ಬೋದು, ಮಂಗಳೂರು ಭಾಗದಲ್ಲೂ ಒಂದಾಗಿತ್ತು, ಅದು ಕೇರಳ ಕಡೆಗೆ ಎಸ್ಕೇಪ್ ಆಗಿದ್ರು ಅಂತ. ಅಂದರೆ ಇವ್ರುಗಳು ಗಡಿ ಭಾಗವನ್ನು ಟಾರ್ಗೆಟ್ ಮಾಡ್ಕೊಳ್ತಾ ಇದ್ದಾರೆ. ನಿಯರ್ ಬೈ ನಮಗೆ ಎಸ್ಕೇಪ್ ಆಗೋದಕ್ಕೆ ಕೇರಳದಿಂದ ಬಂದರೆ ಆ ಕಡೆ ಮಂಗಳೂರು, ಈ ಕಡೆ ನಾವು ಮಹಾರಾಷ್ಟ್ರದಿಂದ ಬಂತು ಅಂತ ಅಂದರೆ ವಿಜಯಪುರ, ಈ ಥರದ್ದೆಲ್ಲ ಪ್ಲಾನ್ ಮಾಡ್ಕೊಳ್ತಾ ಇರೋದು. ಹಾಗಾಗಿ ಪೊಲೀಸರು ಆ ಆ್ಯಂಗಲ್ಗಳಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಮಹಾರಾಷ್ಟ್ರದಲ್ಲಿ ಈ ಥರ ಕಳ್ತನ ಮಾಡುವ, ದರೋಡೆ ಮಾಡುವ, ದೊಡ್ಡ ಬ್ಯಾಂಕ್ಗಳನ್ನು ಟಾರ್ಗೆಟ್ ಮಾಡುವಂಥ ಕಳ್ಳರು, ದರೋಡೆಗೋರರ ಗ್ಯಾಂಗ್ ಯಾವ್ದಿದೆ ಅದ್ರ ಮೇಲೆ ಹೆಚ್ಚಿನ ಗಮನ ಇಟ್ಟಿದ್ದಾರೆ. ಅಲ್ಲಿನ ಪೊಲೀಸರ ಜೊತೆಗೂ ಕೂಡ ನಿಕಟವಾಗಿ ಸಂಪರ್ಕದಲ್ಲಿದ್ದಾರೆ, ಚರ್ಚೆಗಳನ್ನು ಮಾಡ್ತಾ ಇದ್ದಾರೆ. ಅಲ್ಲಿನ ಗ್ಯಾಂಗ್ಗಳು ಯಾವ್ದು ಆ್ಯಕ್ಟಿವ್ ಇದೆ, ಯಾವ ಗ್ಯಾಂಗ್ಗಳು ಈ ಥರ ಬ್ಯಾಂಕ್ಗಳನ್ನು ದರೋಡೆ ಮಾಡಿದ ಹಿಸ್ಟರಿ ಇದೆ, ಅವ್ರಗಳ ಬಗ್ಗೆ ಎಲ್ಲ ಡೀಟೇಲ್ಸನ್ನು ಪಡ್ಕೊಳ್ತಾ ಇದ್ದಾರೆ ನಮ್ಮ ರಾಜ್ಯದ ಪೊಲೀಸರು. ಹಾಗೆ ಮಹಾರಾಷ್ಟ್ರದ ಪೊಲೀಸರ ಜೊತೆಗೂ ಕೂಡ ಕಾಂಟ್ಯಾಕ್ಟ್ನಲ್ಲಿ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಇದೀಗ ತನಿಖೆ ಚುರುಕು ಪಡ್ಕೊಂಡಿದೆ. ಇದರ ಆಧಾರದ ಮೇಲೆಗೆ ಇದೀಗ ತನಿಖೆಯನ್ನು ಮಾಡಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಬೆಳಗಾವಿಯಿಂದ ಲೈನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶ್ರೀಧರ್, ಈ ಪ್ರಕರಣದಲ್ಲಿ ಮೊದಲ ದಿನದಿಂದಲೂ ಕೂಡ ಒಂದು ಅನುಮಾನ ಇತ್ತು, ಮಹಾರಾಷ್ಟ್ರದಿಂದ ಬಂದಿರಬಹುದು ಗ್ಯಾಂಗು ಅಂತ. ಸೊ ಏನೇನು ಸುಳಿವು ಸಿಗ್ತಾ ಇದೆ ಇಲ್ಲಿವರೆಗೂ ತನಿಖೆಯಲ್ಲಿ, ಅವೆಲ್ಲ ಮಾಹಿತಿ ಲಭ್ಯವಾಗಿದೆ ಶ್ರೀಧರ್? ನೀತಿ, ಈಗ ಪ್ರಮುಖವಾಗಿ ಏನಂದರೆ ವಿಜಯಪುರ ಜಿಲ್ಲೆ ಚಡ್ಚನ್ ಪಟ್ಟಣದಲ್ಲಿದ್ದಂಥ SBI ಬ್ಯಾಂಕ್ ದರೋಡೆ ಪ್ರಕರಣದ ತನಿಖೆ ಈಗ ತೀವ್ರಗೊಂಡಿದೆ ಅಂತ ಹೇಳ್ಬೋದು. ಇಲ್ಲಿ ಒಂದು ಅಂಶ ಈಗ ಭಾಳ ಸ್ಪಷ್ಟವಾಗಿ ಏನು ವಿಜಯಪುರ ಪೊಲೀಸರಿಗೆ ಒಂದು ಸುಳಿವು ಸಿಕ್ಕಿರ್ತಕ್ಕಂಥ ಏನಂದರೆ, ಈ ಒಂದು ಚಡ್ಚನ್ನ SBI ಬ್ಯಾಂಕನ್ನು ಏನು ಪ್ಲ್ಯಾನ್ ಮಾಡಿ ಸ್ಕೆಚ್ ಹಾಕಿದಂಥ ಏನು ದರೋಡೆಕೋರರು ಏನಿದ್ದಾರೆ, ಇವರೆಲ್ಲರೂ ಕೂಡ ಮಹಾರಾಷ್ಟ್ರ ರಾಜ್ಯದವರು ಅನ್ನೋಂಥದ್ದು ಕೂಡ ಈಗ ಏನು ಪ್ರಾಥಮಿಕವಾಗಿ ಮಾಹಿತಿ ಗೊತ್ತಾಗಿರ್ತಕ್ಕಂಥದ್ದು. ಸೊಲ್ಲಾಪುರ ಆಗಿರ್ಬೋದು, ಸಾಂಗ್ಲಿ ಆಗಿರ್ಬೋದು, ಈ ಒಂದು ಏನು ಗಡಿ ಭಾಗದಲ್ಲಿ ಬರ್ತಕ್ಕಂಥ ಏನು ಜಿಲ್ಲೆಗಳಿದಾವೆ ಮಹಾರಾಷ್ಟ್ರದಲ್ಲಿ, ಅಲ್ಲಿರ್ತಕ್ಕಂಥ ಒಂದು ಆರೋಪಿಗಳು ಅನ್ನೋಂಥ ಮಾಹಿತಿ ಲಭ್ಯ ಆಗಿದೆ. ಒಂದು ದರೋಡೆ ಸಂದರ್ಭದಲ್ಲಿ ಬ್ಯಾಂಕ್ ಒಳಗಡೆ ನುಗ್ಗಿದಂಥ 3 ಜನ ದರೋಡೆಕೋರರು ಇರ್ತಾರೆ. ಆದರೆ ಈ ಒಂದು ಗ್ಯಾಂಗ್ನಲ್ಲಿ 5 ಜನ ಸದಸ್ಯರ ತಂಡ ಇದೆ ಅನ್ನೋಂಥದ್ದು ಕೂಡ ಒಂದು ಈಗ ಪೊಲೀಸರಿಗೆ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಯಾಕಂದರೆ 3 ಜನ ಗನ್ ಹಿಡ್ಕೊಂಡು ಒಳಗೆ ಹೋದಂಥ ಆರೋಪಿಗಳು ಹೊರಗೆ ಬಂದ ಮೇಲೆ ಒಂದು ವ್ಯಾನ್ನಲ್ಲಿ ಅಲ್ಲಿಂದ ಅವರು ಎಸ್ಕೇಪ್ ಆಗ್ತಾರೆ. ಆ ಒಂದು ಅಂದರೆ ಹೊರಗಡೆ 2 ಆರೋಪಿಗಳು ಕೂಡ ಇದನ್ನು ಏನು ದರೋಡೆಗೂ ಮುನ್ನ ಒಂದು ವಾಚ್ ಮಾಡ್ತಾಯಿದ್ರು ಅನ್ನೋಂಥ ಅಂಶ ಕೂಡ ಇಲ್ಲಿ ಬೆಳಕಿಗೆ ಬಂದಿರತಕ್ಕಂಥದ್ದು ನೀತಿ. ಇದರ ಜೊತೆಗೆ ಒಂದು ಅಂಶ ಏನಂದರೆ, ಈಗಾಗಲೇ ಏನು ಸೊಲ್ಲಾಪುರದಲ್ಲಿ ಆಕ್ಸಿಡೆಂಟ್ ಆಗಿ ಏನು ವ್ಯಾನ್ ಬಿಟ್ಟು ಹೋಗ್ತಾರೋ, ವ್ಯಾನ್ನ ಒಂದು ಮಾಹಿತಿಗಳು ಕೂಡ ಈಗ ಪೊಲೀಸರಿಗೆ ಸಿಕ್ಕಿದೆ. ಅದನ್ನು ಆಧರಿಸಿ ಒಂದು ತಂಡ ತನಿಖೆ ಮಾಡ್ತಾ ಇದೆ. ಮತ್ತೊಂದು ತಂಡ ಬ್ಯಾಂಕ್ನಲ್ಲಿದ್ದಂಥ CCTV ಫುಟೇಜ್ಗಳನ್ನು ಆಧರಿಸಿ ಆ ಒಂದು ಆರೋಪಿಗಳ ಚೆಹರೆಯನ್ನು, ಏನು ಮುಖ ಚೆಹರೆಯನ್ನು ಅದನ್ನು ಇಟ್ಟುಕೊಂಡು ಅದನ್ನು ಪತ್ತೆ ಮಾಡಿ ಆರೋಪಿಗಳನ್ನ ಪತ್ತೆ ಮಾಡೋದಕ್ಕೆ ಎಲ್ಲ ರೀತಿ ಪ್ರಯತ್ನ ಮಾಡಲಾಗ್ತದೆ. ಅಂದರೆ ಮುಖಕ್ಕೆ ಮಾಸ್ಕ್ ಧರಿಸಿದ್ರು ಕೂಡ ಅದರ ಒಂದು ತಂದೆ ಆದಂಥ ಒಂದು ಆರೋಪಿಗಳ ಒಂದು ಚಿತ್ರವನ್ನು
ಬಿಡಿಸುವಂಥ ಪ್ರಯತ್ನವನ್ನು ಈ ಪೊಲೀಸ್ ಅಧಿಕಾರಿ ತಂಡ ಮಾಡ್ತಾ ಇದೆ ಅಂತ ಹೇಳ್ಬೋದು. ಅದರ ಜೊತೆಗೆ ಕರ್ನಾಟಕ ಮಹಾರಾಷ್ಟ್ರ ಗಡಿಯಲ್ಲಿ ಬರ್ತಕ್ಕಂಥ ಏನು ಈ ಹಿಂದೆ ಆದಂಥ ಏನು ಕ್ರಿಮಿನಲ್ ಚಟುವಟಿಕೆಗಳಿದಾವೋ ಅಥವಾ ಈ ಹಿಂದೆ ಆದಂಥ ದರೋಡೆ ಆಗಿರ್ಬೋದು, ಕಳ್ತನ ಆಗಿರ್ಬೋದು, ಸುಲಿಗೆ ಆಗಿರ್ಬೋದು, ಆ ಪ್ರಕರಣಗಳಲ್ಲಿದ್ದಂಥ ಆರೋಪಿಗಳ ಪಟ್ಟಿಯನ್ನು ಕೂಡ ಈಗ ತರಿಸಿ ಆರೋಪಿಗಳ ಆ ಒಂದು ಏನು ಫೋಟೋಗಳನ್ನಾಗಿರ್ಬೋದು ಅವೆಲ್ಲವನ್ನು ಕೂಡ ಈಗ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕೂಡ ಮತ್ತೊಂದು ತಂಡ ಮಾಡ್ತಿರ್ತಕ್ಕಂಥದ್ದು. ಇದರ ಜೊತೆಗೆ ಇನ್ನೊಂದು ಒಂದು ಪ್ರಮುಖವಾದ ಅಂಶ ಏನಂದರೆ ಈ ಒಂದು ಆರೋಪಿಗಳು ಗನ್ ತೋರಿಸಿ ದರೋಡೆ ಮಾಡುವಂಥ ಸಂದರ್ಭದಲ್ಲಿ ಮಾತನಾಡಿದಂಥ ಭಾಷೆ ಅಂದರೆ ಹಿಂದಿ ಭಾಷೆಯಲ್ಲಿ ಮಾತನಾಡಿದ್ದಾರೆ. ನೀತಿ ಈಗ ಬೆಳಗಾವಿ ಭಾಗದಲ್ಲಿ ಹಿಂದಿ ಭಾಷೆ ಮಾತನಾಡಿದ ಸಂದರ್ಭದಲ್ಲಿ ಅವರ ಒಂದು ಮಾತನಾಡುವಂಥ ದಾಟಿ ಬೇರೆಯೇ ಇರುತ್ತೆ. ಆ ಒಂದು ಏನು ವಿಜಯಪುರ ಗಡಿ ಭಾಗದಲ್ಲಿ ಮತ್ತು ಆ ಭಾಗದಲ್ಲಿರ್ತಕ್ಕಂಥ ಮಹಾರಾಷ್ಟ್ರದಲ್ಲಿದ್ದಂಥ ಏನು ಜನರು ಮಾತನಾಡುವಂಥ ಒಂದು ಹಿಂದಿ ಭಾಷೆ ದಾಟಿ ಬೇರೆ ಇರುತ್ತೆ. ಸೊ ಅದನ್ನು ಆಧರಿಸಿ ಇದು ಈ ಭಾಗದಲ್ಲಿ ಅವರೇ ಮಾಡಿದಾರೆ ಅನ್ನೋಂಥ ಒಂದು ಖಚಿತವಾದಂಥ ಅಂಶಗಳು ಕೂಡ ಈಗ ಏನು ವಿಜಯಪುರ ಪೊಲೀಸರಿಗೆ ಒಂದು ಪಕ್ಕ ಆಗಿರ್ತಕ್ಕಂಥದ್ದು. ಇಲ್ಲಿ ಒಂದು ಏನಂದರೆ ನೀತಿ ಈಗಾಗಲೇ ಏನು ವಿಜಯಪುರ SP ಲಕ್ಷ್ಮಣ್ ನಿಂಬರಿಗೆ 5 ತನಿಖಾ ತಂಡಗಳನ್ನು ರಚನೆ ಮಾಡಿದ್ದಾರೆ. ಜೊತೆಗೆ ಸೋಕೋ ತಂಡ ಆಗಿರ್ಬೋದು ಎಲ್ಲ ಆಯಾಮಗಳಲ್ಲಿ ಒಂದು ತನಿಖೆಯನ್ನು ಮಾಡಲಾಗ್ತದೆ. ಜೊತೆಗೆ ಬ್ಯಾಂಕ್ನಲ್ಲಿದ್ದಂಥ ಸಿಬ್ಬಂದಿಗಳ ಸಂಪೂರ್ಣ ಮಾಹಿತಿಯನ್ನು ಕೂಡ ಕಲೆ ಹಾಕಲಾಗ್ತದೆ. ಅವರ ಹಿನ್ನೆಲೆಯನ್ನು ಕೂಡ ಒಂದು ಪರಿಶೀಲನೆ ಮಾಡೋದಕ್ಕೆ ಒಂದು ತಂಡವನ್ನು ಈಗಾಗಲೇ ಕಾರ್ಯೋನ್ಮುಖ ಆಗಿರ್ತಕ್ಕಂಥದ್ದು. ಯಾಕಂದರೆ ಬೆಳಗಾವಿ ಜಿಲ್ಲೆ ಆಗಿರ್ಬೋದು, ವಿಜಯಪುರ ಜಿಲ್ಲೆಯಲ್ಲಿ ಆಗಿರ್ಬೋದು, ಈವರೆಗೆ ಆದಂಥ 3 ಬ್ಯಾಂಕ್ ದರೋಡೆ ಪ್ರಕರಣಗಳನ್ನು ಇಲ್ಲಿ ಏನು ನಾವು ಮೆಲುಕು ಹಾಕಬೇಕಾಗುತ್ತೆ. ಬೆಳಗಾವಿಯಲ್ಲಿ ಮುರುಗೋಡು ಬ್ಯಾಂಕ್ ದರೋಡೆ ಆಗಿರುತ್ತೆ, ಅಲ್ಲಿ ಕೂಡ 4 ಕೋಟಿ ರೂಪಾಯಿ ನಗದು ಜಪ್ತಿ ಏನು ಕಳ್ಳತನ ಆಗಿರುತ್ತೆ. ಆ ಒಂದು ಬ್ಯಾಂಕ್ ದರೋಡೆ ಮಾಡುವಂಥ ಸಂದರ್ಭದಲ್ಲಿ ಆರೋಪಿಗಳು ಏನು ಲಾಕರ್ನ ನಕಲಿ ಕೀಯನ್ನು ಸೃಷ್ಟಿ ಮಾಡಿ ಆ ಲಾಕರ್ ತೆಗೆದು ಹಣವನ್ನು ಎಗರಿಸಿರ್ತಾರೆ. ಆ ಒಂದು ಪ್ರಕರಣವನ್ನು ಕೂಡ ಏನು ಲಕ್ಷ್ಮಣ್ ನಿಂಬರಿಗೆ ಬೆಳಗಾವಿ SP ಆಗಿದ್ದಂಥ ಸಂದರ್ಭದಲ್ಲಿ ಆ ಒಂದು ಆರೋಪಿಗಳನ್ನು ಅರೆಸ್ಟ್ ಮಾಡಿ ಹಣವನ್ನು ರಿಕವರಿ ಮಾಡಿದರು. ಇಲ್ಲಿ ಕೂಡ ಬ್ಯಾಂಕ್ನಲ್ಲಿದ್ದಂಥ ಸಿಬ್ಬಂದಿಗಳು ಇನ್ವಾಲ್ವ್ ಆಗಿರ್ತಕ್ಕಂಥ ಅಂಶ ಪತ್ತೆಯಾಗಿತ್ತು. ತದನಂತರ ಏನು ವಿಜಯಪುರದಾದಂಥ ಏನು ಕೆನರಾ ಬ್ಯಾಂಕ್ ದರೋಡೆ ಪ್ರಕರಣ ಇದೆ. ಕೆನರಾ ಬ್ಯಾಂಕ್ ದರೋಡೆ ಪ್ರಕರಣವನ್ನು ಕೂಡ ಸಾಕಷ್ಟು ಒಂದು ವರ್ಕೌಟ್ ಮಾಡಿದ ಬಳಿಕ ಬ್ಯಾಂಕ್ನಲ್ಲಿದ್ದಂಥ ಏನು ಸಿಬ್ಬಂದಿಗಳೇ ಇದರ ಇನ್ವಾಲ್ವ್ ಆಗಿರ್ತಕ್ಕಂಥದ್ದು. ಜೊತೆಗೆ ಬ್ಯಾಂಕ್ನಲ್ಲಿ ಹೆಚ್ಚಿನ ಪ್ರಮಾಣ ಹಣ ಸಂಗ್ರಹವಾದ ದಿನವೇ ಒಂದು ಕಣ್ಣು ಹಾಕಿ ದರೋಡೆ ಮಾಡಿರ್ತಕ್ಕಂಥ ಅಂಶ ಗೊತ್ತಾಯಿತು. ಆ ಒಂದು ಪ್ರಕರಣದಲ್ಲಿ ಆರೋಪಿಗಳು ಕೂಡ ಅರೆಸ್ಟ್ ಆದರು. ಜೊತೆಗೆ ಒಂದಿಷ್ಟು ಹಣವನ್ನು ಕೂಡ ರಿಕವರಿ ಮಾಡಲಾಯಿತು. ಒಂದಿಷ್ಟು ಹಣವನ್ನು ಆರೋಪಿಗಳು ಗೋವಾ ಕೆಶಿನೋದಲ್ಲಿ ಕಳೆದಿರ್ತಕ್ಕಂಥ ಅಂಶ ಕೂಡ ಪೊಲೀಸರ ತನಿಖೆಯಲ್ಲಿ ಗೊತ್ತಾಯಿತು. ಇದು 2ನೇ ಭಾಗ. ಆದರೆ ಈಗ ಏನು SBI ಬ್ಯಾಂಕ್ನಲ್ಲಿ ದರೋಡೆ ಆಗಿರ್ತಕ್ಕಂಥ ಪ್ರಕರಣ, ಈ ಪ್ರಕರಣದಲ್ಲಿ ಕೂಡ ಇಂಥದ್ದೇ ಒಂದು ಸಂಶಯವನ್ನು ಇಟ್ಟುಕೊಂಡು ಈಗ ಏನು ಪೊಲೀಸರು ತನಿಖೆಗಳಿದ್ದಾರೆ. ಬ್ಯಾಂಕ್ನಲ್ಲಿದ್ದಂಥ 6 ಜನ ಸಿಬ್ಬಂದಿಗಳಾಗಿರ್ಬೋದು, ಜೊತೆಗೆ ಏನು ದರೋಡೆ ಆಗುವಂಥ ಸಂದರ್ಭದಲ್ಲಿದ್ದಂಥ 4 ಜನ ಗ್ರಾಹಕರಾಗಿರ್ಬೋದು, ಜೊತೆಗೆ ಮುಸುಕುದಾರಿಗಳು ಏನು ಬಂದಿದ್ದರು, ಇವರು ಬ್ಯಾಂಕ್ ದರೋಡೆಗೆ ಮುನ್ನ ಎಷ್ಟು ಸಲ ಈ ಒಂದು ಏನು ಚರ್ಚೆಗೆ ಬಂದಿದ್ದರು, ಈ ಬ್ಯಾಂಕ್ ಸುತ್ತಮುತ್ತ ಅವರು ಓಡಾಟ ನಡೆಸಿದ್ರು. ಈ ಹಿಂದೆ ಏನು 1 ತಿಂಗಳ ಅವಧಿಯಲ್ಲಿ ಬ್ಯಾಂಕ್ನ ಒಳಗಡೆ ಬಂದು ಹೋದಂಥ ಅಂದರೆ ಈಗೇನು ದರೋಡೆ ಮಾಡಿದ 3 ಜನ ಆರೋಪಿಗಳ ಏನು ಒಳಗಡೆ CCTVಯಲ್ಲಿ ದೃಶ್ಯಗಳೇನು ಸಿಕ್ಕಿದಾವೋ ಆ ಒಂದು ದೃಶ್ಯಗಳನ್ನ ಆಧರಿಸಿ ಒಂದು 10-15 ದಿನಗಳ ಹಿಂದೆ ಇವರು ಬ್ಯಾಂಕ್ ಒಳಗಡೆ ಬಂದು ಬ್ಯಾಂಕನ್ನು ಪರಿಶೀಲನೆ ಮಾಡಿದ್ರಾ, ಬ್ಯಾಂಕಿನ ಸಮಯವನ್ನು ಪರಿಶೀಲನೆ ಮಾಡಿದ್ರಾ, ಯಾವ ಸಂದರ್ಭದಲ್ಲಿ ಗ್ರಾಹಕರು ಇರೋದಿಲ್ಲ ಅಂತ ಅಂಶವನ್ನು ಕೂಡ ಇಲ್ಲಿ ಪ್ರಮುಖವಾಗಿ ಏನು ಪೊಲೀಸರು ಅದನ್ನು ಹಿಂದಿನ CCTV ಫುಟೇಜ್ಗಳನ್ನು ಪರಿಶೀಲನೆ ಮಾಡೋದು ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಇದೇ ಒಂದು ವಯಸ್ಸಿನ ವ್ಯಕ್ತಿಗಳು ಈ ಹಿಂದೆ 10-15 ದಿನಗಳಲ್ಲಿ ಬಂದಿದ್ರ ಅನ್ನೋಂಥ ಮಾಹಿತಿಯನ್ನು ಕೂಡ ಬ್ಯಾಂಕ್ ಸಿಬ್ಬಂದಿಗಳನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಅಂದರೆ ಈಸಿಯಾಗಿ ಆರೋಪಿಗಳನ್ನು ಪತ್ತೆ ಹಚ್ಚೋದಕ್ಕೆ ಏನೆಲ್ಲ ಸಾಧ್ಯತೆಗಳಿದೆ ಆ ಒಂದು ಕೆಲಸವನ್ನು ಮಾಡ್ತಿರ್ತಕ್ಕಂಥ. ಮತ್ತೊಂದು ಕಂಡ್ರೆ ಈಗಾಗಲೇ ಏನು ಪಂಢರಪುರ ಕಡೆ ಒಂದು ಆರೋಪಿಗಳು ಹೋಗಿರ್ತಕ್ಕಂಥ ಸುಳಿವಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪೊಲೀಸರ ತಂಡ ಅಲ್ಲಿ ಹೋಗಿದೆ. ಸೋಲಾಪುರ್ ಮತ್ತು ಏನು ಸಾಂಗ್ಲಿ, ಮಿರಜ್ ಈ ಒಂದು ಭಾಗಗಳಲ್ಲಿ ಈಗಾಗಲೇ ಮತ್ತೊಂದು ತಂಡಗಳು ಹೋಗಿ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾವೆ. ಇದು ಒಂದು ಭಾಗ. ಆದರೆ ಮತ್ತೊಂದು ಕಡೆ ಬ್ಯಾಂಕ್ ದರೋಡೆಗೆ ಬಹಳ ಪ್ರಮುಖವಾದಂಥದ್ದು ಅಂಶ ಏನಂದರೆ ಬ್ಯಾಂಕ್ನ ಸಿಬ್ಬಂದಿಗಳ ಒಂದು ನಿರ್ಲಕ್ಷ್ಯ, ಭದ್ರತಾ ವೈಫಲ್ಯಗಳು ಅಂತ ಹೇಳ್ಬೋದು. ಯಾಕಂದರೆ ಒಂದು ರಾಷ್ಟ್ರೀಕೃತ ಬ್ಯಾಂಕು ಇಷ್ಟು ಕೋಟ್ಯಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ ಇರತಕ್ಕಂಥ ಬ್ಯಾಂಕ್ನಲ್ಲಿ ಆಗಿರ್ಬೋದು, ಜೊತೆಗೆ ಕೋಟ್ಯಾಂತರ ರೂಪಾಯಿ ಹಣ ಒಂದು ಬ್ಯಾಂಕ್ನಲ್ಲಿ ಇರುವಂಥ ಸಂದರ್ಭದಲ್ಲಿ ಆ ಒಂದು ಸುರಕ್ಷತಾ ಕ್ರಮಗಳನ್ನು ಬ್ಯಾಂಕ್ನಲ್ಲಿ ಲೋಪ ಆಗಿರ್ತಕ್ಕಂಥ ಭಾಳ ಕಂಡು ಬಂದಿದೆ. ಆ ಒಂದು ಕಾರಣಕ್ಕಾಗಿ ಕೂಡ ಈಗ ಪ್ರಮುಖವಾದಂಥ ತನಿಖೆಯನ್ನು ಈಗ ಪೊಲೀಸರು ಕೂಡ ನಡೆಸ್ತಾ ಇದ್ದಾರೆ. ಒಂದು ಕಡೆ ಆರೋಪಿಗಳ ಪತ್ತೆ ಕಾರ್ಯ, ಮತ್ತೊಂದು ಕಡೆ ಈ ಒಂದು ಕೃತ್ಯದಲ್ಲಿ ಕೇವಲ 5 ಜನರ ಗ್ಯಾಂಗ್ ಅಂದರೆ ಆ ದರೋಡೆ ಮಾಡಿದ ಗ್ಯಾಂಗ್ ಅಷ್ಟೇ ಇದೆಯಾ, ಅಥವಾ ಬ್ಯಾಂಕ್ನಲ್ಲಿ ಇದ್ದಂಥವ್ರು, ಅಥವಾ ಮುಂಚಿತವಾಗಿ ಇಂಥದೇ ದಿನ ಇಷ್ಟು ಹಣ ಇಷ್ಟು ಚಿನ್ನ ಇಲ್ಲಿ ಇರುತ್ತೆ ಅನ್ನೋಂಥ ಅಂಶ ಆ ಒಂದು ಗ್ಯಾಂಗಿಗೆ ಗೊತ್ತಾಗಿದ್ದು ಹೇಗೆ, ಇಷ್ಟು ಸಲೀಸಾಗಿ ಬಂದು ಸಿನಿಮೆಯ ರೀತಿಯಲ್ಲಿ ಒಂದು ಎಗ್ಗಿಸ್ಕೊಂಡು ಹೋಗಿದ್ದಾರಲ್ಲ, ಈ ಒಂದು ಪ್ರಕರಣವನ್ನು ಕೂಡ ಈಗ ಗಂಭೀರವಾಗಿ ತೆಗೆದುಕೊಂಡು ಈಗ ವಿಜಯಪುರ ಪೊಲೀಸರಿಗೆ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಅದು ಈಗಾಗಲೇ ಏನು ವಿಜಯಪುರ SP ಒಂದು ಅಂಶವನ್ನು ಹೇಳಿರ್ತಕ್ಕಂಥದ್ದು, ಆರೋಪಿಗಳ ಬಗ್ಗೆ ಒಂದಿಷ್ಟು ಸುಳಿವು ಸಿಕ್ಕಿದೆ, ಸ್ವಲ್ಪ ಸಮಯ ಬೇಕು, ಆರೋಪಿಗಳನ್ನ ನಾವು ಪತ್ತೆ ಮಾಡ್ತೀವಿ ಅನ್ನೋಂಥ ಒಂದು ವಿಶ್ವಾಸ ಮಾತನಾಡಿರ್ತಕ್ಕಂಥದ್ದು. ಆ ಕಾರಣಕ್ಕಾಗಿ ಈಗ ಗ್ರಾಹಕರಲ್ಲಿ ಏನು ಬ್ಯಾಂಕ್ ದರೋಡೆ ಆಗಿರ್ತಕ್ಕಂಥ ಕಾರಣಕ್ಕಾಗಿ ಏನು ಚಿನ್ನಾಭರಣ ಕಳೆದುಕೊಂಡು ವಿಚಾರ ಆಗಿರ್ಬೋದು, ಜೊತೆಗೆ ಏನು ಹಣ ಹೋಗಿರ್ತಕ್ಕಂಥ ಕಾರಣಕ್ಕಾಗಿ ಆತಂಕ ಸೃಷ್ಟಿಯಾದರೂ ಕೂಡ ಅವರಿಗೂ ಕೂಡ ಈ ಆರೋಪಿಯನ್ನು ಹಿಡಿದು ರಿಕವರಿ ಮಾಡಿ ವಾಪಸ್ ಕೊಡಿಸ್ತೇವೆ ಅನ್ನೋಂಥ ಭರವಸೆ ಮಾತುಗಳನ್ನು ಇಲ್ಲಿ ಪೊಲೀಸರು
ಹೇಳಿರ್ತಕ್ಕಂಥದ್ದು ನೀತಿ. ಓಕೆ, ಥ್ಯಾಂಕ್ ಯು ಶ್ರೀಧರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.